ಏನ್ ಮಾಡ್ಲಿ ಇವಾಗ ಒಂದೂ ಗೊತ್ತಾಗ್ತಿಲ್ವಲ್ಲ, ದಿಕ್ಕೆ ತೋರಿಸ್ತಿಲ್ವಲ್ಲ ನನಗೆ. ಆ ಶಶಿಗೆ ಎಲ್ಲಿ ಕರ್ಕೊಂಡು ಹೋಗ್ಲಿ ನಾನು ಇವಾಗ? ಯಾವ ಮನೆ ಮಾಡ್ಲಿ? ಒಂದು ಗೊತ್ತಾಗ್ತಿಲ್ವಲ್ಲ. ಏನ್ ಮಾಡೋದಂತ ಒಂದು ಗೊತ್ತಾಗ್ತಿಲ್ಲ. ಇಷ್ಟ ದಿವಸ ಇದೇ ಬೈದಿಂದ ನಮ್ಮ ಅಪ್ಪ ಅಮ್ಮಂಗೆ ಹೇಳ್ಕೊಂಡಲೆ ನಾನು ಹೋಗ್ತಾ ಹೋಗ್ತಾ ಏನಾದ್ರೂ ಒಂದು ಮಾಡಿ ವ್ಯವಸ್ಥೆ ಮಾಡಿ ಹೇಳಿದ್ರೆ ಆಗುತ್ತಂತ ಸುಮ್ಕಿದ್ದೆ. ಏನ್ ಮಾಡ್ಲಿ ಇವಾಗ? ಹೇಳಲೇಬೇಕಾದಂತ ಪರಿಸ್ಥಿತಿ ಬಂದ್ಬಿಟ್ಟು ಹೇಳ್ಬಿಟ್ಟೆ. ಏನ್ ಮಾಡೋದು ಏನೋ, ಯಾರ ಸಹಾಯ ಕೇಳೋಣ? ಒಂದೂ ಗೊತ್ತಾಗ್ತಿಲ್ವಲ್ಲ ನನಗಂತೂ. ಆ ಎಷ್ಟೇ ಕಷ್ಟ ಆಗ್ಲಿ ನಾನು ಶಶಿಗೆ ಮಾತು ಕೊಟ್ಟು ಕರ್ಕೊಂಬಂದಿದ್ದೀನಿ. ನಿನಗೆ ಜೀವನದಲ್ಲಿ ಚೆನ್ನಾಗಿ ನೋಡ್ಕೊಂತೀನಿ, ಯಾವತ್ತೂ ಕೂಡ ಬೇಜಾರು ಮಾಡ್ಸಲ್ಲ, ಬಾ ಶಶಿ ಅಂತ. ಹಂಗಂತ ನಾನು ಶಶಿಗೆ ಬೇಕಾದ್ರೆ ಮೋಸ ಮಾಡಿ ಬೇರೆ ಮದುವೆ ಆಗ್ಬೋದಿತ್ತು ನಮ್ಮ ಅಪ್ಪ ಅಮ್ಮನ ಮಾತು ಕೇಳ್ಕೊಂಬಿಟ್ಟು. ಆದ್ರೆ ಅವಳಿಗೆ ನಾನು ಮೋಸ ಮಾಡೋದಕ್ಕೆ ನನಗೆ ಇಷ್ಟನೇ ಇಲ್ಲ. ನನಗೆ ಮನ್ಸಾರೆ ಪ್ರೀತಿಯಿಂದ ಒಪ್ಕೊಂಡು ಮನೆಯವ್ರು ಯಾರು ಮಾತು ಕೇಳ್ದಲೆ ಬಂದಿರೋದವಳು. ಹಂಗಾಗಿ ನಾನು ಅಷ್ಟೇ ನಂಬಿಕೆಯಿಂದ ಅವಳಿಗೆ ಕಾಪಾಡ್ಕೊಳ್ಳೋ ಜವಾಬ್ದಾರಿ ನಂದು, ಅವಳಿಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಹಂಗಾಗಿ ನಾನಂತೂ ನನಗೆ ಎಷ್ಟೇ ಕಷ್ಟ ಬಂದರೂ ಪರವಾಗಿಲ್ಲ, ಕೂಲಿ ಕೆಲ್ಸಕ್ಕೆ ಹೋಗಿ ಅವಳಿಗೆ ಚೆನ್ನಾಗಿ ಸಾಕಣ್ತೀನಿ. ರೀ ರೀ ದಿಲೀಪ, ಯಾಕ್ರಿ ಏನೋ ಒಬ್ರೇ ನಿಂತ್ಕೊಂಡು ಯೋಚನೆ ಮಾಡ್ತಿದ್ರಾ? ಯಾಕೆ ಯೋಚನೆ ಮಾಡ್ತೀರಾ? ತಲೆ ಕೆಡಿಸ್ಕೊಬೇಡ್ರಿ, ಸುಮ್ನಿರಿ. ನಾನು ಇದೀನಿ ನಿಮ್ ಜೊತೆ. ನೀವ್ ಯಾಕ್ರಿ ಯೋಚನೆ ಮಾಡ್ತೀರಾ? ಅಲ್ಲ, ಯಾವ ರೀತಿ ಜೀವನ ಮಾಡೋದು, ಕೆಲಸ ಮಾಡೋದು ಏನು ಅಂತ ಯೋಚನೆ ಮಾಡ್ತಿದ್ದೀರಾ? ನಾನು ಎಜುಕೇಶನ್ ಮಾಡಿದೀನಿ, ಎಲ್ಲಾದ್ರೂ ನಾನು ಜಾಬಿಗೆ ಹೋಗ್ತೀನಿ, ನೀವು ಎಲ್ಲಾರು ಕೆಲ್ಸಕ್ಕೆ ಹೋಗಿ ಚೆನ್ನಾಗಿರೋಣ ಜೀವನದಲ್ಲಿ. ನೀವ್ ಯಾಕೆ ಯೋಚನೆ ಮಾಡ್ತೀರಾ? ಸುಮ್ಕಿರ್ರಿ. ಆಗಲ್ಲ ಕಣೆ ಶಶಿ, ನಿನಗೆ ನಾನು ಬೇಜಾರು ಮಾಡ್ಸೋದಕ್ಕೆ ಇಷ್ಟ ಇಲ್ಲ ಕಣೆ ನನಗೆ. ಪ್ಲೀಸ್ ಕಣೆ, ಬೇಜಾರು ಮಾಡ್ಕೋಬೇಡ. ಆದ್ರೆ ಇವಾಗ ಎಲ್ಲೋಗನ ಏನು ಅಂತ ಒಂದು ಗೊತ್ತಾಗ್ತಿಲ್ಲ ಕಣೆ ನನಗೆ. ದಿಕ್ಕೆ ತೋರಿಸ್ತಿಲ್ಲ ಕಣೆ ಶಶಿ, ಏನೇ ಮಾಡೋದು? ಅಲ್ಲ ರೀ, ನಮ್ಮನೆಗೆ ಹೋಗ ನಡೀರಿ. ಅಪ್ಪ ಅಮ್ಮಗೆ ಹೇಳ್ತೀನಿ ನಾನು ಫೋನ್ ಮಾಡ್ಬಿಟ್ಟು, ಅಪ್ಪ ಅಮ್ಮ ಹಿಂಗಿಂಗೆ ಮನೆಯಿಂದ ಆಚೆ ಕಡೆ ಕಳಿಸ್ಬಿಟ್ರು, ನಮ್ಗೆ ನಾವು ಮದುವೆ ಆಗಿದೀವಿ ಅಂತ ನಮ್ಮ ಅತ್ತೆ ಮಾವನ ಮುಂದೆ ಹೇಳಿದಾಗ ನನ್ಗೆ ಕಳಿಸ್ಬಿಟ್ರು ಅಪ್ಪ ಅಮ್ಮ. ನಾವ್ ಅಲ್ಲೇ ಬರ್ತೀವಿ ಸ್ವಲ್ಪ ದಿವಸ ಅಷ್ಟೇ, ಆಮೇಲೆ ನಾವು ಬೇರೆ ಕಡೆ ಏನಾದ್ರು ಮನೆ ಮಾಡ್ಕೊಂಡು ಚೆನ್ನಾಗಿರ್ತೀವಿ ಅಂತಾನೆ ಹೇಳ್ತೀನಿ. ನಡೀರಿ, ನಮ್ಮನೆಗೆ ಹೋಗೋಣ. ನಾನು ಒಬ್ಳೆ ಮಗಳಲ್ವಾ? ನಡೀರಿ, ನೀವ್ ಯಾಕೆ ಎದ್ರಕಂತೀರಾ? ನಾನಿದ್ದೀನಿ, ನಡೀರಿ. ಇಲ್ಲ ಕಣೆ ಶಶಿ, ನನಗೆ ನಿಮ್ಮ ಅಪ್ಪ ಅಮ್ಮನ ಹತ್ರ ನಿಮ್ಮ ಮನೆಗೆ ಕರ್ಕೊಂಡು ಹೋಗೋಕ್ಕೆ ನನಗೆ ಇಷ್ಟ ಇಲ್ಲ ಕಣೆ. ಅಲ್ಲ, ಎಷ್ಟು ನನಗೆ ಮನಸ್ಸೇ ಒಪ್ತಿಲ್ಲ ಕಣೆ. ಅಲ್ಲ, ನಾನು ನಿನಗೆ ಚೆನ್ನಾಗಿ ಸಾಕಣ್ತೀನಂತ ಹೇಳಿ ಕರ್ಕೊಂಬಂದಿರೋದು. ಅವ್ರ ಮನೆಗೆ ಹೋದ್ರೆ ನಾವು ವಾಪಸ್ ಅವ್ರು ಏನಂತ ತಿಳ್ಕೊಳ್ತಾರೆ ಅಲ್ವಾ? ಪ್ಲೀಸ್ ಕಣೆ ಶಶಿ, ಪ್ಲೀಸ್ ನಿಮ್ಮ ಮನೆಗೆ ಹೋಗೋದು ಬೇಡ, ಸುಮ್ಮನಿರು. ಇದೊಳ್ಳೆ ಕತೆ ಆಗೋತ್ತಲ್ಲ. ಅಲ್ಲ ಕಣ್ರಿ, ಈಗ ನಿಮ್ ಮನೆಗೂನು ಈಗ ನಿಮ್ಮ ಅಪ್ಪ ಅಮ್ಮ ಕಳಿಸ್ಬಿಟ್ರು ನಿಮ್ಮ ಮನೆಯಿಂದಾನು. ಈಗ ನಮ್ಮ ಮನೆಗೂ ಹೋಗೋದು ಬೇಡ ಅಂತ ಹೇಳಿದ್ರೆ ಇನ್ನೆಲ್ಲ ಹೋಗೋಣ ಹೇಳ್ರಿ ನೀವೇನೆ? ಇಲ್ಲ ನೀವೇ ಇಂಥ ಹೋಗೋಣ ಅಂತ ದಾರಿ ಹೇಳಿದ್ರೆ ನಾವ್ ಹೋಗ್ಬೋದಪ್ಪ. ಸುಮ್ನೆ ಇಲ್ಲಿ ನಿನ್ಕೊಂಡ್ಬಿಟ್ಟು ನೀವು ಯೋಚನೆ ಮಾಡ್ಕೊಂಡ್ ಕೂತ್ಕೊಂಡ್ಬಿಟ್ರೆ ಏನ್ರಿ ಪ್ರಯೋಜನ ಬಂತು? ಆ ಇಲ್ಲ ಕಣೆ ಶಶಿ, ಇದಕ್ಕೆ ಏನಾದ್ರೂ ಒಂದು ವ್ಯವಸ್ಥೆ ಮಾಡ್ತೀನಿ, ಸುಮ್ಕಿರು. ನೀನ್ ಯಾಕೆ ತಲೆ ಕೆಡಿಸ್ಕೊಂತೀಯ? ಸುಮ್ಕಿರು, ಯೋಚನೆ ಮಾಡ್ಬೇಡ ನೀನು. ಅಗಳ, ಓಹೋ, ನಮ್ ಸಾವುಕಾರ ಮಗ ದಿಲೀಪ. ದಿಲೀಪ, ಇದೇ ಹಾಕಲ್ಲ ಸೂಟ್ ಕೇಸ್ ಎಲ್ಲ ಎತ್ಕೊಂಡು ಮಗಿ ಕರ್ಕೊಂಡು ಎಲ್ಲ ಹೋಗ್ತಿದ್ಯಲ್ಲೋ? ಎಲ್ಲ ಹೋಗ್ತಿರೋದು ಎಲ್ಲೋ ಗಂಜಗಣ. ಇವರು ನನ್ನ ವೈಫು, ಮದುವೆ ಆಗಿದ್ದೀನಿ ನಾನು, ಗೊತ್ತಾ ನಿನಗೆ ವಿಷಯ? ಅಲ್ಲ, ಮೂರುವರೆ ತಿಂಗಳು ಮೇಲಾಯ್ತು ನಾನು ಮದುವೆ ಆಗ್ಬಿಟ್ಟು. ಅಪ್ಪ ಅಮ್ಮಂಗೆ ನಾನು ವಿಷಯ ಹೇಳಿರಲ್ಲ ಇಷ್ಟು ದಿವಸ. ಯಾವಾಗ ನಮ್ಮ ಮಾವನ ಮಗಳ ಜೊತೆ ನನಗೆ ಎಂಗೇಜ್ಮೆಂಟ್ ಮಾಡ್ತೀವಂತ ಹೇಳಿರಲ್ಲ, ಹಂಗಾಗಿ ನಾನು ವಿಧಿ ಇಲ್ದಲೇ ಹೇಳಲೇಬೇಕಾಯ್ತು. ಹಂಗಾಗಿ ನನ್ನ ಹೆಂಡತಿಗೆ ಶಶಿಗೆ ಮನೆ ಹತ್ರ ಕರ್ಕೊಂಡು ಹೋಗ್ಬಿಟ್ಟು ಅಪ್ಪ ಅಮ್ಮ ಮುಂದೆ ನಾನು ಮದುವೆ ಆಗಿದ್ದೀನಪ್ಪ, ಇವಳೆ ನನ್ನ ಹೆಂಡತಿ ಅಂತ ಹೇಳ್ದೆ. ಮನೆ ಒಳಗಡೆ ಕರ್ಕೊಳ್ಳಿ ಅಂತ ಹೇಳಿದಾಗ, ಇಲ್ಲ ಇಲ್ಲ ಇಲ್ಲ, ನನ್ನ ಮಾತು ಕೇಳ್ದಲ್ಲ ನೀನು, ಮಾತು ಮೀರಿ ಮದುವೆ ಆಗಿದೆಯಾ, ನಮಗೆ ಅವಮಾನ ಆಗಿದೆ, ಹಂಗೆ ಹಿಂಗೆ ಅಂತ ಎಲ್ಲ ಬೈದು ನಮ್ಮ ಮನೆ ಒಳಗೆ ಬರಬೇಡ ನೀನು, ಎಲ್ಲಾದ್ರೂ ನೆಮ್ಮದಿಯಾಗಿ ಜೀವನ ಮಾಡ್ಕೊ ಹೋಗು ಅಂತ ಕಳಿಸ್ಬಿಟ್ರು ಜಗಣಯ್ಯ. ಅದಕ್ಕೆ ಇನ್ನೇನು ಮಾಡೋಕ್ಕಾಗುತ್ತೆ, ಸುಮ್ಮನೆ ಬಂದ್ಬಿಟ್ಟೆ ಜಗಣಯ್ಯ. ನನ್ಗಂತೂ ದಿಕ್ಕೆ ತೋರಿಸ್ತಿಲ್ಲ, ದಾರಿನೇ ಕಾಣಿಸ್ತಿಲ್ಲ. ಎಲ್ಲಿ ಹೋಗೋಣ, ಎಲ್ಲಿ ಬಿಡೋಣ, ಏನ್ ಮಾಡೋಣ ಅಂತ ಒಂದೂ ಗೊತ್ತಾಗ್ತಿಲ್ಲ ಕಣ್ ಜಗಣಯ್ಯ. ಅತ್ಲಾಗಿ ತಲೆ ಕೆಟ್ಟೋಗಂಗ ಆಗ್ತೈತೆ ಎಲ್ಲ. ಲೇ ನಿನ್ನ ಇದ್ಯಾಕಲ್ಲ ಎದ್ರಕಣ್ತೀಯ? ಲೇ, ನೀನು ನನ್ನ ತಮ್ಮ ಇದ್ದಂಗೆ ಕಳಲೇ ದಿಲೀಪ. ಅಯ್ಯ ಅಯ್ಯ ಲಲೇ, ನಾವು ಬಡವ ಇರ್ಬೋದು ಕಳ್ಳ, ಆದ್ರೆ ಮನ್ಸಿಂದ ಬಡವ ಅಲ್ಲ ಕಣೋ ನಾವು. ನೀನು ನನ್ನ ಸ್ವಂತ ತಮ್ಮ ಇದ್ದಂಗೆ ಕಳ್ಳ. ಕಷ್ಟ ಅಂತ ಬಂದ್ರೆ ಎಲ್ಲದಕ್ಕೂ ಆಗ್ಬೇಕು ಕಣೋ. ನಿನ್ನ ಬಾ, ನಮ್ಮನೆಗೆ ಹೋಗಣ ಬಾ. ಆ ತಂಗಿ ಅಮ್ಮ ಕರ್ಕ ಬಾರ್ತಾಯಿ, ನೀನು ನನಗೆ ತಂಗಿ ಇದ್ದಂಗೆ ಕಣಮ್ಮ, ಬಾರಮ್ಮ. ನನ್ನ ಹೆಂಡತಿ ಮಕ್ಕಳು ಎಲ್ಲಾರು ಇದ್ದಾರೆ, ನಮ್ಮ ಅಪ್ಪ ಅಮ್ಮನೂ ಇದ್ದಾರೆ. ಸ್ವಲ್ಪ ದಿವಸ ಎಲ್ಲಾದ್ರೂ ಒಂತವ ಮನೆ ಮಾಡೋವರೆಗೂ ಒಂದ್ 2-3 ದಿವಸ ಅಲ್ಲೇನೆ ನಮ್ಮ ಮನೇಲಿ ಇರಂತೆ ಬರ್ರಿ. ಇಲ್ಲ ಅಂದ್ರೆ ಎಲ್ಲ ದಿಲೀಪ, ಒಂದು ಕೆಲಸ ಮಾಡ್ತೀಯಲ್ಲ, ಈಗ ನಿನಗೆ ಹಿಂಗೆಲ್ಲ ಕಷ್ಟ ಆಗೈತಲ್ಲ, ಏನಿದ್ರು ನಮ್ಮೂರು ಹಿರಿಕರಿಗೆ ಒಂದು ಮಾತು ಹೇಳ್ಬೇಕಲ್ಲೇ. ಈಗ ಗೌಡ್ರು ಮಂತ ಹೋಗು. ಗೌಡ್ರು ಸಾಮಾನ್ಯಕ್ಕೆ ತೋಟದ ಹತ್ರ ಹೋಗಿರ್ತಾರೆ, ಇಲ್ಲ ಮಂತವ್ ಇರ್ತಾರೆ, ಎರಡರಲ್ಲಿ ಒಂತವ ಇದ್ದೇ ಇರ್ತಾರವ್ರು. ಗೌಡ್ರ ಮಂತ ಹೋಗ್ಬಿಟ್ಟು ನಾನೇ ಕರ್ಕೊಂಡು ಹೋಗ್ತೀನಿ ಬಾ ಗೌಡ್ರ ಹತ್ರ ಮಾತಾಡಕ್ಕೆ. ಗೌಡ್ರ ಹತ್ರ ಹೋಗ್ಬಿಟ್ಟು ಹಿಂಗೆ ಆಗೈತ್ ಕಣ್ರಿ ಗೌಡ್ರೆ, ನಾನು ಮದುವೆ ಆಗಿದ್ದೀನಿ ಈ ಹುಡುಗಿಗೆ,
ಅಪ್ಪ ಅಮ್ಮ ಕಳಿಸ್ಬಿಟ್ರು. ಏನು ಮಾಡಂದ್ರಿ ಗೌಡ್ರೆ, ನನಗೆ ದಿಕ್ಕೆ ತೋರ್ಸಂಗೆ ಆಗ್ತೈತೆ ಅಂತ ಹೇಳಿ ಗೌಡ್ರು ಏನಾದರೂ ಒಂದು ವ್ಯವಸ್ಥೆ ಮಾಡ್ತಾರೆ, ಸರಿನಾ? ನಿಮ್ಮ ಅಪ್ಪ ಅಮ್ಮನ ಹತ್ರ ಮಾತಾಡಿ ಒಪ್ಸಿ ತಿರ್ಗಾ ಮನೆಗೆ ಸೇರಿಸ್ಕೊಳಂಗೆ ಮಾಡ್ತಾರ ಕಳ್ಳ. ಅಕಸ್ಮಾತ್ ಏನಾದ್ರೂ ಹಿಂದ್ ಮುಂದೆ ಮಾತಾಡಿದ್ರೆ ನೀನು ತಲೆ ಕೆಡಿಸ್ಕೊಬೇಡ. ಒಂದೆರಡು ದಿವಸ ಮನೆ ಮಾಡ್ಕೊಂಡು ಬೇರೆ ಕಡೆ ಮನೆ ಮಾಡ್ಕೊಳೋವರೆಗೂ ನಮ್ಮಂದ್ಲೆ ಬೇಕಾದ್ರೆ ಆಶ್ರಯ ಪಡೀರಂತೆ. ಏನು ತೊಂದರೆ ಏನಿಲ್ಲ. ನೀನು ನನ್ನ ತಮ್ಮ ಇದ್ದಂಗೆ ಕಣಪ್ಪ. ಹಂಗಂತ ನೀನು ದಿಕ್ಕೆ ತೋರಿಸ್ತಿಲ್ಲ ಅಂತ ಹಿಂಗೆಲ್ಲ ಮಾತಾಡೋದು ತಪ್ಪುಗಳಲ್ಲಿ. ಕಷ್ಟದಲ್ಲಿರೋರಿಗೆ ಸಹಾಯ ಒಬ್ರಿಗೊಬ್ರು ಆಗ್ಬೇಕಲ್ಲ. ಬಾ ಹೋಗೋಣ, ಗೌಡ್ರ ತಾವು ಕರ್ಕೊಂಡು ಹೋಗ್ತೀನಿ. ಬಾರವ್ವ ಪಾಪ, ಬಾರವ್ವ. ಏನು ಆಗಲ್ ಕಣ್, ಬಾರವ್ವ, ಭಗವಂತ ಇದ್ದಾನೆ. ಏನಂದ್ರೆ ನೀವಿಬ್ರು ಗಂಡ ಹೆಂಡ್ತಿ ಜೀವನದಲ್ಲಿ ಕಷ್ಟನೋ ಸುಖನೋ ಒಟ್ಟಿಗೆ ಇದ್ದು ಚೆನ್ನಾಗಿ ಬಾಳ್ವೆ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ ಮಾತ್ರ. ಮದ್ವೆ ಆಗೋದೇನು ದೊಡ್ಡದಲ್ಲ ಕಣ್ರಪ್ಪ. ಅಲ್ಲ ಕಣ್ ಜಗಣಿಯ, ಗೌಡ್ರು ತಾವು ಹೋದ್ರೆ ಗೌಡ್ರು ಎಲ್ಪ್ ಮಾಡ್ತಾರ ನಮ್ಗೆ. ಅಪ್ಪಯ್ಯ ತಬ ಎಲ್ಲ ಮಾತಾಡ್ತಾರೆ ಏನ್ ಜಗಣಿಯ? ನನ್ಗಂತೂ ಗೊತ್ತೇ ಆಗ್ತಿಲ್ಲ ಕಣ್ ಜಗಣಿಯ, ಏನ್ ಮಾಡ್ಬೇಕಂತ. ಲೈ ನಾನು ಹೇಳ್ತಿಲ್ವಲ್ಲ, ಲೈ ನಮ್ ಗೌಡ್ರು ಅಂತಾರಲ್ಲ ಕಣೋ, ದೇವ್ರಂತ ಮನುಷ್ಯರು. ಕಷ್ಟದಲ್ಲಿರೋರ್ಗೆ ಮೊದ್ಲು ಸಹಾಯ ಮಾಡ್ತಾರೆ. ನೀನ್ನ ಬಾ ಹೋಗೋಣ ಬಾ. ಹಿಂಗ್ ಮಾಡಿರ ಹೆಂಗೆ? ಸುಮ್ನೆ ಹೆಂಗಿದ್ರು ಅವ್ರ ಚಿಕ್ಕಪ್ಪ ನಮ್ ರಂಗಜ್ಜ ಅಲ್ವಾ? ರಂಗಜ್ಜಮ್ಮಂತವ ಕರ್ಕೊಂಡು ಹೋಗ್ಬಿಟ್ಟು ನಿಮ್ಮ ಅಣ್ಣನ ಮಗ ಹಿಂಗಿಂಗೆ ಮದ್ವೆ ಆಗ್ಬಿಟ್ಟಿದ್ದ ಅನ್ಕಂಡ್ ರಂಗಜ್ಜ ಹಿಂಗ ಆಗೈತೆ ಅತ್ಲಗೆ. ನೀನಾದ್ರೂ ಒಂದ್ 2-3 ದಿವಸ ಇಲ್ಲೇ ಮಂತವ ಉಳಿಸ್ಕೊಳ್ರಿ, ಪಾಪ ಕಷ್ಟದಲ್ಲಿದ್ದಾನೆ, ಹೆಲ್ಪ್ ಮಾಡ್ರಿ ಅಂತ ಹೇಳೋಣ ನಮ್ ರಂಗಜ್ಜಂಗೆ. ಈ ಹುಡುಗರು ಹೋಗ್ತಾರ ಹೋಗಲ್ವ? ಒಂದ್ ಮಾತು ಕೇಳ್ತೀನಿ ಕಣ್ತಾಡಿ. ಎಲ್ಲ ಪಾಪ, ಈಗ ಒಂದ್ ಕೆಲಸ ಮಾಡ್ತೀಯಲ್ಲ, ನಿಮ್ ಚಿಕ್ಕಪ್ಪನ ಮನೆಗೆ ಹೋಗ್ತೀಯಲ್ಲ, ನಮ್ ರಂಗಜ್ಜು ಮನೆಗೆ ಹೇಳ್ತೀನಿ. ನಮ್ ರಂಗಜ್ಜ ಏನ್ ಕಷ್ಟದಲ್ಲಿದ್ರು ನಮ್ ಕುಮಾರಣ್ಣ, ನಮ್ ರಂಗಜ್ಜ ಅವ್ರೆಲ್ಲಾರು ಸಹಾಯ ಮಾಡ್ತಾರ ಕಣೋ. ಹೋಗೋದಕ್ಕೇನು ಹೋಗ್ಬೋದು ಕಣ್ ಜಗಣಯ್ಯ, ನನ್ಗೇನು ಬೇಜಾರೇನಿಲ್ಲ. ನಮ್ದು ಚಿಕ್ಕಪ್ಪನು ಕರ್ಕೊಂತಾರೆ. ನಮ್ ಚಿಕ್ಕಪ್ಪ ಏನಂತ ನನಗ್ ಚೆನ್ನಾಗ್ ಗೊತ್ತು. ನಮ್ಮ ಅಪ್ಪನಂಗೆ ಏನ್ ಹಂಗಲ್ಲ. ಕಷ್ಟದಲ್ಲಿರೋರ್ಗೆ ಬಾಳ ಹೆಲ್ಪ್ ಮಾಡ್ತಾರ ನಮ್ ಚಿಕ್ಕಪ್ಪ. ಆದ್ರೆ ಏನ್ ಮಾಡೋಣ, ಮೊದ್ಲೇ ನಮ್ ಚಿಕ್ಕಪ್ಪಂಗೂ ನಮ್ಮ ಅಪ್ಪ ಹಿಂಕೊಂಡ್ರೆ ಆಗಲ್ಲ. ನಮ್ ದೊಡ್ಡಣ್ಣಂಗ್ ಬೇರೆ ಕರ್ಕೊಂಡ್ ಬಂದಿರೋದಕ್ಕೂ ಅದಕ್ಕೂ ನಮ್ಮ ಅಪ್ಪ ಮೊದ್ಲೇ ನಮ್ಮ ಚಿಕ್ಕಪ್ಪನ ಮೇಲೆ ಕೋಪ ಮಾಡ್ಕೊಳ್ತಿದ್ದಾರೆ, ಕೆಂಡ ಕಾಡ್ತಿದ್ದಾರೆ ಕೋಪ ಮಾಡ್ಕೊಂಡು. ಈಗ ತಿರ್ಗಾ ನಾನು ನಮ್ ಚಿಕ್ಕಪ್ಪನ ಮನೆಗೆ ಹೋಗ್ಬಿಟ್ರೆ ನಮ್ ಚಿಕ್ಕಪ್ಪನ ಮೇಲೆ ಇನ್ನೂ ಕೋಪ ಮಾಡ್ಕೊಂಡು ಇಲ್ದವೆಲ್ಲ ಕೋಪ ಮಾಡ್ಕೊಂಡು ಸುಮ್ನೆ ಶತ್ರುತ್ವ ಬೆಳೆಯುತ್ತೆ. ಯಾಕ್ ಬೇಕು ಸುಮ್ಕಿರ್ ಜಗಣಿ ಆತ್ಲಗಿ? ಏನ್ ಮಾಡೋಣ ಅಂತ ಗೊತ್ತಾಗ್ತಿಲ್ಲ. ಆಯ್ತು ಕಣ್ ಬಾರ್ಲ, ಈಗ ಬೇಜಾರ್ ಮಾಡ್ಕೋಬೇಡ ಪಾಪ, ನಾನು ಇದೀನ್ ಕಣ್, ಬಾ ಹೋಗಣ ಬಾ. ಗೌಡ್ರು ಏನು ಮಂತವಿದಾರೋ ಎಲ್ಲಾರು ಹೋಗಿದಾರೋ ಒಂದು ಗೊತ್ತಿಲ್ಲ ಕಣಪ್ಪ. ಸಾಮಾನ್ಯಕ್ಕೆ ತೋಟತಾವೆ ಹೋಗಿರ್ತಾರೆ ಈ ಟೈಮಲ್ಲಿ, ಸಾಯಂಕಾಲದ ಹೊತ್ತು ನೋಡನ್ ಕಣ್ತಡಿ. ಗೌಡ್ರೆ ಗೌಡ್ರೆ ಗೌಡ್ರೆ, ಇದಾಕಲ್ಲ ಪಾಪ ಜಗಣ್ಣ, ಏನಲ್ಲ ಸಮಾಚಾರ? ಏನ ಹಿಂಗ್ ಬಂದ್ಬಿಟ್ಟಿದ್ಯಾ ಮನೆ ಹತ್ರ? ಅಪರೂಪಕ್ಕೆ ಬಂದ್ಬಿಟ್ಟಿದ್ಯಲ್ಲಪ್ಪ, ಕರೆದ್ರು ಬರ್ತಿಲ್ವಲ್ಲ? ಮೊನ್ನೆ ಇನ್ನೊಂದು ಒಂದ್ರಿಟ್ಟು ಕೊಬ್ಬರಿ ಸುಲ್ಬೇಕು ಬಾರ್ಲ ಇಲ್ಲಿ ಜಗಣ್ಣ ಅಂತ ಹೇಳಿರ, ಇಲ್ಲ ಕಣ್ರಿ ಗೌಡ್ರೆ ಕೆಲ್ಸಗಳಿದಾವೆ, ಇನ್ನೊಂದ್ ದಿವಸ ಪುರ್ಸತ್ ಮಾಡ್ಕೊಂಡ್ ಬರ್ತೀನಿ ಅಂತ ಹೇಳೋಗ್ಬಿಟ್ಟೆ. ಇವತ್ ಏನಪ್ಪ ಇವತ್ತು ಮನೆ ಹತ್ರ ಬಂದ್ಬಿಡ್ತೀಯಲ್ಲ, ಏನ್ಲ ಪಾಪ ಸಮಾಚಾರ? ಏನಾಯ್ತಲ್ಲ? ಓ ಯಾತು ಇಲ್ಲ ಕಣ್ರಿ ಗೌಡ್ರೆ, ಇಲ್ಲಿ ನೋಡ್ರಿ ಗೌಡ್ರೆ, ಇಲ್ಲಿ ನಮ್ ಸಾವುಕಾರ ಮಗ ದಿಲೀಪನ್ ಕತೆ ಇಲ್ಲಿ. ಇದ್ಯಾಕಲ್ಲ ಹಿಂಗ್ ಹೇಳ್ತಿದ್ಯಾ? ಲೈ ಇವತ್ತಿನ ಆ ಸಾವುಕಾರ ಮಗ ಹಿರಿ ಮಗೊಂದು ದೊಡ್ಡ ಒಂದು ಆಸ್ತಿ ಪಾಸ್ತಿ ಎಲ್ಲ ಒಂದ್ ಸ್ವಲ್ಪ ತೀರ್ಮಾನ ಮಾಡಿಸ್ದೆ. ಅಲ್ಲ ತಿರ್ಗಾ ಇವನು ದಿಲೀಪ್ ಒಂದ್ ಏನ್ಲ ಕತೆ ಹೊಗಳ ಅಲ್ಲ? ಅಲೇ ದಿಲೀಪ, ಇದೇನಲ್ಲ ಇದ್ಯಾವ್ದ ಮಗಿಗ್ ಬೇರೆ ಕರ್ಕೊಂಡ್ ಬಂದ್ಬಿಟ್ಟಿದ್ದಾನೆ. ಏನ್ ಮದ್ವೆ ಆದಲ್ಲ? ಹ್ಞೂ ಕಣ್ರಿ ಗೌಡ್ರೆ, ಅಲ್ಲೇ ಮದ್ವೆ ಆಗಿ ನಾನು 3 ತಿಂಗಳಾಯ್ತು. ತರಿಗೆ ಲೈ ಆ ಮಗಂಗೆ ಯಾಕೆ ನಿಲ್ಸಿದ್ಯಾ ಪಾಪ? ಅಮ್ಮಣಿ ಯಾಕವ್ವ ಅಲ್ಲಿ ನಿಂತಿದ್ಯಾ? ನಡಿಯವ್ವ ಒಳಿಕ್ ಹೋಗಣ. ಲೈ ಅಮ್ಮಾರಿ ಕರ್ಕೊಂಬಾರ್ಲ ಇಲ್ಲಿ ಜಗಣ, ಒಳಗಡೆ ಹೋಗ್ಲಿ ಮಗ, ನಡಿಯವ್ವ ಒಳಗಡೆ. ಆಚೆ ಕಡೆ ಯಾಕೆ ನಿಂತಿದ್ಯಾ ನೀನು? ಗೌಡ್ರೆ ಬರ್ತೀವಿ, ಆದ್ರೆ ಒಂದ್ ಸಮಸ್ಯೆ ಆಗ್ಬಿಟ್ಟೈತ್ ಕಣ್ರಿ ಗೌಡ್ರೆ. ಏನ್ಲ ಪಾಪ ದಿಲೀಪ, ಏನ್ಲ ನಿನ್ ಸಮಸ್ಯೆ? ಏನ್ ಸಹಾಯ ಮಾಡ್ಬೇಕು ನಿನ್ಗೆ? ಏನಾಯ್ತು ಹೇಳ? ಯಾತು ಇಲ್ಲ ಕಣ್ರಿ ಗೌಡ್ರೆ, ನಮ್ಮ ಅಪ್ಪ ಅಮ್ಮಂಗೆ ಗೊತ್ತಿಲ್ದಂಗೆ ನಾನು ಮದ್ವೆ ಆಗಿದ್ದೆ. ಮದುವೆ ಆದ್ಮೇಲೆ ಅದೇ ನಿಶ್ಚಿತಾರ್ಥ ಮಾಡ್ತೀವಂತ ಹೇಳಿರಲ್ಲ ನಮ್ಮ ಮಾವನ ಮಗಳ ಜೊತೆ, ಹಂಗಾಗಿ ನಾನು ಇವಳಿಗೆ ಮದುವೆ ಆಗಿದ್ನಲ್ಲ ಗೌಡ್ರೆ, ಹಂಗಾಗಿ ನಾನು ಬೇರೆ ಮದುವೆ ಆಗೋದಕ್ಕೆ ಇಷ್ಟ ಇರಲಿಲ್ಲ. ನಾನು ಮನೆಯವ್ರಿಗೆ ಇದ್ದಿದ್ದ ಸತ್ಯನ ಹೇಳಲೇಬೇಕಾಯ್ತು. ಹೇಳ್ದೆ ಗೌಡ್ರೆ, ಅದಕ್ಕೆ ನನ್ನ ಹೆಂಡತಿಗೆ ಮನೆ ಹತ್ರ ಕರ್ಕೊಂಡು ಹೋದಾಗ ಅಪ್ಪ ಅಮ್ಮ ಕಳಿಸ್ಬಿಟ್ರು ನನಗೆ ಆಚೆ ಕಡೆ ಮನೆಯಿಂದ. ಏನು ಮಾಡೋಣ ಎಲ್ಲೋಗೋಣ ಅಂತ ಒಂದು ಗೊತ್ತಾಗ್ತಿಲ್ಲ ಗೌಡ್ರೆ, ದಿಕ್ಕೇ ತೋರಿಸ್ತಿರಲ್ಲ. ಆಮೇಲೆ ಜಗಣ್ಣ ಸಿಕ್ತು. ಜಗಣ್ಣ ಗೌಡ್ರ ಮಂತ ಹೋಗೋಣ ಬಾರ್ಲ ಪಾಪ, ಗೌಡ್ರು ಏನಿದ್ರು ಸಮಸ್ಯೆಗೆ ಪರಿಹಾರ ಕೊಡ್ತಾರೆ, ನೀನು ಯಾಕೆ ಯೋಚನೆ ಮಾಡ್ತೀಯಾ ಅಂತ ಕರ್ಕೊಂಬಂದ್ರು. ಹಂಗಾಗಿ ಬಂದುಕೊಂಡು ಗೌಡ್ರೆ ಏನು ಮಾಡೋಣ ಅಂತ ಗೊತ್ತಾಗ್ತಿಲ್ಲ. ಥೋ ನಿನ್ನಾಲೇ ಎಂಥ ಕೆಲಸ ಮಾಡಿಯೋ?
ಅಲ್ಲ ಕಳ್ಳ ಪಾಪ ಮದುವೆ ಆಗದ ಆದ್ರಿ ಈಗ ಮದುವೆ ಆಗದೇನು ತಪ್ಪೇನಲ್ಲ. ವಯಸ್ಸಿಗೆ ಬಂದಿದ್ದಾರೆ ಇಬ್ರು, ಏನು ತೊಂದರೆ ಏನಿಲ್ಲ. ಆದ್ರೆ ಮನೆಯವ್ರಿಗೆ ಹಿರಿಯವ್ರಿಗೆ ಹೇಳ್ಬಿಟ್ಟು ಮದುವೆ ಆಗ್ಬೇಕಲ್ವೇಂದ್ರಲ್ಲ. ಇಷ್ಟು ದಿವಸ ಕಷ್ಟಪಟ್ಟು ಅವ್ರು ಸಾಕಿರ್ತಾರೆ ಮುದ್ದಾಗಿ. ಆ ಹೆಣ್ಮಗನ ಮನೆಯವರಾಗ್ಲಿ ನಿಮ್ಮ ಮನೆಯವರಾಗ್ಲಿ ಏನೇನೋ ಆಸೆಗಳೆಲ್ಲ ಇಟ್ಕೊಂಡಿರ್ತಾರಪ್ಪ, ನನ್ನ ಮಗನ ಮದ್ವೆಲಿ ಹಂಗ್ ಮಾಡೋಣ ಹಿಂಗ್ ಮಾಡೋಣ ಅಂತ. ನೀವು ಒಂದೇ ಸಲ ಹಿಂಗೆ ಹೇಳ್ಬಿಟ್ರೆ ಪಾಪ ಅವ್ರಿಗೂ ಒಂಥರ ದಿಕ್ ತೋರ್ಸಂಗೆ ಆಗ್ಬಿಡುತ್ತತ್ಲಾಗಿ. ಬಿಡತ್ಲಾಗ ಹೋಗ್ಲಿ ಅತ್ಲಾಗಿ. ಈಗ ನಿಮ್ಮ ಅಪ್ಪ ಅಮ್ಮನೂ ಆಚೆ ಕಡೆ ಕಳ್ಸಿರೋದಕ್ಕೆ ನಾನು ಬೈಯಕ್ ಹೋಗಲ್ಲ. 1-2 ದಿವಸ ಕೋಪ ಇರುತ್ತೆ, ಮಗ ಹಿಂಗ್ ಮಾಡ್ಬಿಟ್ನಲ್ಲ ಅಂತ. ಹಂಗಾಗಿ ಹಿಂಗೆ ಕೋಪದಿಂದ ಕಳಿಸಿರ್ತಾರೆ. ಸುಮ್ಕಿರು, ಸಮಾಧಾನದಿಂದ ಇರು, ಏನು ಯೋಚನೆ ಮಾಡ್ಬೇಡ. ನಾನು ಇದೀನಿ, ನಾನು ಮಾತಾಡ್ತೀನಿ ನಿಮ್ಮ ಅಪ್ಪನ ಕೈಲಿ, ಸುಮ್ಕಿರ್ಲ. ಅಲ್ಲ ಕಣ್ರಿ ಗೌಡ್ರೆ, 1 ದಿವಸ 2 ದಿವಸಕ್ಕೆಲ್ಲ ಸುಮ್ಕಾಗ ಮನುಷ್ಯ ಅಲ್ಲ ಕಣ್ರಿ ಗೌಡ್ರೆ. ನಮ್ಮಪ್ಪ ಹಿಂಗೆ ಸಿಕ್ಕಾಬಟ್ಟೆ ಕೋಪ ನನ್ನ ಮೇಲೆ. ಮೊದ್ಲಿಂದ ನಾನು ಸಿಕ್ಕಾಬಟ್ಟೆ ಪ್ರೀತಿ. ಈಗ ನೋಡಿರಿ ಹಿಂಗ್ ಮಾಡ್ಬಿಟ್ಟೆ ಅಂತ ಎಷ್ಟು ಕೋಪ ಮಾಡ್ಕೊಳತ್ತೋ ಏನೋ ಒಂದು ಗೊತ್ತಿಲ್ಲ ಕಣ್ರಿ ಗೌಡ್ರೆ. ಬಿಡ ಅತ್ಲಾಗ ಹೋಗ್ಲಿ ಅತ್ಲಾಗಿ. ಮದುವೆ ಆಗದೆ ಆಗಿದೆಯಂತೆ, ಇವಾಗ ಯೋಚನೆ ಮಾಡಿ ಏನು ಪ್ರಯತ್ನ ಇಲ್ಲ. ಈಗ ಮಗಿಗೆ ನಂಬಿಕೆ ಇಟ್ಕೊಂಡು ಚೆನ್ನಾಗಿ ನೋಡ್ಕೊಂತೀನಂತ ಕರ್ಕೊಂಬಂದಿದ್ಯಾ, ಈಗ ಮದುವೆ ಮಾಡ್ಕೊಂಡ್ ಬಂದಿದ್ಯಾ. ಅದೇ ರೀತಿ ಚೆನ್ನಾಗಿ ನೋಡ್ಕೊಳ ಕರ್ತವ್ಯ ನಿಂದು. ಅವಳಿಗೆ 1 ದಿವಸನೂ ಬೇಜಾರು ಮಾಡಿಸ್ಬೇಡ ಹಿಂಗೆಲ್ಲ, ಸರಿನಾ? ಆಯ್ತು. ಈಗ ಏನು ಮಾಡೋಣ ಅಂತ ಗೊತ್ತಾಗ್ತಿಲ್ವಲ್ಲ. ಒತ್ತು ಬೇರೆ ಆಗೋಯ್ತು. ನಿಮ್ಮ ಅಪ್ಪಯ್ಯ ಬರುತ್ತೋ ಬರಲ್ವೋ ಇವಾಗ ಕರೆದ್ರೆ. ಮೊದಲೇ ಮದುವೆ ಆಗಿದೆಯಂತ ಅದೊಂದು ಬೇಜಾರಲ್ಲಿ ಇರ್ತಾರೆ ಅತ್ಲಾಗಿ. ಆಯ್ತು, ನಿಮ್ಮ ಅಪ್ಪ ಹಿಂಗೆ ಕರೆದು ನಾಳೆ ಮಾತಾಡ್ತೀನಿ. ಲೈ ಜಗಣ ಬಾರ್ಲಾ ಇಲ್ಲಿ. ಏನ್ ಗೌಡ್ರೆ? ಹೇಳ್ರಿ ಗೌಡ್ರೆ, ಏನು ಎಲ್ಲ ಮಾಡೋದು ಜಗಣ ಇವಾಗ? ಅವ್ರ ಅಪ್ಪ ಹಿಂಗೆ ಈಗ ಕರೆದ್ರೆ ಅವ್ರ ಅಪ್ಪಯ್ಯ ಬರುತ್ತಲ್ಲ, ಇವತ್ತೇನೆ ಮಾತು ಕೇಳ್ಕೊಂಬಿಟ್ಟು ಆ ಮಕ್ಳಿಗೆ ಕರ್ಕೊಳ್ತಾರೆ ನಮ್ಮ ಮನೆ ಒಳಿಕೆ. ಮೊದಲೇ ಒಂದು ಹಿರೇ ಮಗಂದು ಬೇರೆ ದೊಡ್ಡವನು ಬೇರೆ ಆಸ್ತಿ ಬೇರೆ ಪಾಲು ಮಾಡಿಸ್ತೀವಿ ಇವತ್ತು. ಅದು ಬೇರೆ ಅಪ್ಪಂಗೆ ಬೇರೆ ಕೋಪ ಇರುತ್ತೆ ಇವತ್ತು ಸಾವುಕಾರರಿಗೆ. ತಿರ್ಗಾ ಇವಾಗ ಈ ಮಗಂದು ಬೇರೆ ತೀರ್ಮಾನ ಮಾಡಬೇಕು. ಪಾಪ ಕಣ, ಅವಂದು ಒಂಥರ ಸಿಕ್ಕಾಬಟ್ಟೆ ಬೇಜಾರಾಗ್ಬಿಟ್ಟೈತೆ ಪಾಪ ಅವನಿಗೂ. ಇರ್ಲಿ, ಏನು ಮಾಡೋಕ್ಕಾಗಲ್ಲ ಅತ್ಲಾಗಿ. ಯಾವತ್ತಿದ್ರು ಮದುವೆ, ಅವನಾದ್ರೂ ಮದುವೆ ಮಾಡಿಸಬೇಕಿತ್ತಲ್ವಲ್ಲ. ಹೆಂಗ ಬಿಡತ್ಲಾಗ ಅವನನ್ನು ಒಪ್ಕೊಂಡು ಮದುವೆ ಆಗಿದಾನೆ ಇಷ್ಟಪಟ್ಟವ್ರಿಗೆ. ಇರ್ಲಿ ಕಣ್ ಬಿಡು. ಈಗ ಎಲ್ಲ ಮಾಡೋದು ಅದೇ ಕಣ್ಗೌಡ್ರೆ, ನನಗೂ ಗೊತ್ತಾಗ್ತಿಲ್ಲ. ಅಲ್ಲ ಕಣ್ಗೌಡ್ರೆ, ನೀವಿಂಥದ್ದು ಎಷ್ಟು ತೀರ್ಮಾನ ಮಾಡಿದಿರಾ, ಎಷ್ಟು ಜನಕ್ಕೆ ಒಳ್ಳೇದು ಮಾಡಿದಿರಾ? ನೀವು ನನಗೆ ಕೇಳಿರೆ ನಾನು ಇನ್ನು ಕಿರಿಯವನು, ನಾನು ಏನು ಹೇಳಂಗೌಡ್ರೆ? ಅಲ್ಲ, ನೀವೇ ಪಾಪ ಮಕ್ಳಿಗೆ ಏನಾದರೂ ಒಂದು ದಾರಿ ತೋರಿಸ್ರಿ. ಬಿಡ್ಲ ಪಾಪ. ಅಲೇ ದಿಲೀಪ, ಈಗ ಒಂದು ಕೆಲಸ ಮಾಡೋಣ. ನಿಮ್ಮ ಅಪ್ಪನ ಕೈಲಿ ನಾನು ಮಾತಾಡ್ತೀನಿ, ಸಮಾಧಾನ ಮಾಡಿಬಿಟ್ಟು ಹೆಂಗಿದ್ರು ಮನೆಗೆ ಕರ್ಕೊಂಡಂಗೆ ಮಾಡ್ತೀನಿ. ಆದರೆ ಒಂದು ಕೆಲಸ, ಇನ್ನೊಂದು ವಿಚಾರ ಕಣವು. ನೀನು ಭಾಳ ತರಲೆ ನನ್ನ ಮಗ ಆಗ್ಬಿಟ್ಯಾ ನೀನು. ಎಲ್ಲರೂ ನೀನು ಹೇಳೋರದೇನೆ. ಮನೇಲಿ ಒಂದು ಮಾತು ಕೇಳಲ್ವಂತೆ, ಏನಿಲ್ವಂತೆ. ನಿಮ್ಮ ಅಪ್ಪ ನಿನಗೋಸ್ಕರನೇ ಅಲ್ವೆಲ್ಲ ಕಷ್ಟಪಟ್ಟು ಇವೆಲ್ಲ ಮಾಡ್ತಿರೋದು. ಒಂದು ಸ್ವಲ್ಪ ತೋಟ ಹೊಲ ಗದ್ದೆ ಎಲ್ಲ ನೋಡ್ಕೊಂಡು ಜವಾಬ್ದಾರಿ ತಗೊಂಡು ಕೆಲಸ ಮಾಡ್ಬೇಕು ಕಣವು. ನಿನಗೋಸ್ಕರನೇ ಅಲ್ವೆಲ್ಲ ನಿಮ್ಮ ಅಪ್ಪ ಅಮ್ಮ ಪಾಪ ಕಷ್ಟಪಡ್ತಿರೋದು. ನೀನು ಜವಾಬ್ದಾರಿ ತಗೊಂಡು ಇದು ಮಾಡಬೇಕು. ಅಲ್ಲೇ ಮದುವೆ ಆಗಿದ್ಯಾ ಅಂದಮೇಲೆ ನಿನಗೆ ಎಷ್ಟು ಜವಾಬ್ದಾರಿ ಇರಬೇಕು? ಲೇ ಪಾಪ, ಲೇ ಜಗಣ, ಈಗ ಒಂದು ಕೆಲಸ ಮಾಡ, ಓಡೋಗಲ್ಲ. ಅವ್ರ ಅಪ್ಪನ ಕರ್ಕೊಂಬ, ಓಡೋಗು. ಏನಾದರೂ ಒಂದು ಮಾಡಿಬಿಟ್ಟು ಹೋಗಿ ಕರ್ಕೊಂಬರಲ್ಲ ಒಂದು ಸ್ವಲ್ಪ. ಎಲ್ಲ ಸುಮ್ಕಿರಿ ಗೌಡ್ರೆ ಅತ್ಲಾಗಿ. ನಾನು ಹೋಗಿ ಕರೆದ್ರೆ ಆಯಪ್ಪ ಬರುತ್ತಾ? ಮೊದಲೇ ಈಗ ಮಗ ಮದುವೆ ಆಗಿ ಬಂದಿದಾರಂತ ಕೋಪ ಮಾಡ್ಕೊಂಡು ರೇಗಾಡ್ತಿರುತ್ತೆ, ಊರ ಅಂತಿರುತ್ತೆ. ತಿರ್ಗಾ ನಾನು ಹೋಗ್ಬಿಟ್ಟು ನಾನು ಕರ್ಕೊಂಬರೋಕ್ಕೆ ಹೋಗೋದು, ನನ್ನ ಮೇಲೆ ರೇಗಾಡೋದು ಬೇಡ ಕಣ್ರಿ ಗೌಡ್ರೆ. ಹೋಗ್ರಿ ಗೌಡ್ರೆ, ಇನ್ಯಾರಿಗಾರ ಕಳಿಸ್ರಿ. ಬಿಡ್ಲಾ ಅತ್ಲಾಗಿ. ನಾನೇ ಫೋನ್ ಮಾಡಿಬಿಟ್ಟು ಕರೆಸ್ತೀನಿ ಬಿಡತ್ಲಾಗಿ. ಈಗ ಒಂದು ಕೆಲಸ ಮಾಡ್ಲಾ, ಇಲ್ಲ ರಂಗಜ್ಜಂಗೂನ್ ಕರ್ಕೊಂಬ, ಓಡೋಗಲ್ಲ. ಒಂದು ರೇಟು ರಂಗಜ್ಜನೂ ಸಮಾಧಾನ ಮಾಡಲಿ. ಪಾಪ, ಏನಮ್ಮ ನಿನ್ನ ಹೆಸರು? ಏನ್ಲ ಪಾಪ ಮಗಿ ಹೆಸರು? ಶಶಿ ಅಂತ ಗೌಡ್ರೆ. ಪಾಪ ಹೋಗಮ್ಮ ಒಳಗಡೆ. ನನ್ನ ಹೆಂಡತಿ ಇದ್ದಾರೆ, ಹೋಗಿ ಒಳಗಡೆ ಕೂತ್ಕೊ. ನಡಿ, ನೀನು ಆಚೆ ಕಡೆ ನಿನ್ಕೋಬೇಡ, ಹೋಗ್ತಾಯಿ. ನಡಿ ಒಳಗಡೆ ನಡಿ. ಪಾಪ ಯಾವಾಗ ಊಟ ಮಾಡಿದ್ರು ಏನೋ, ನಡಿಯಲ್ಲ. ಲೇ ದಿಲೀಪ, ನಡಿಯ ಮೊದಲು ಒಳಗಡೆ ಹೋಗ್ಬಿಟ್ಟು ಅಮ್ಮಾರಿದ್ದಾರೆ, ಹೋಗಿ ಮಕ ತಕೊಂಡು ಬೇಗ ಹೋಗ್ಬಿಟ್ಟು ಊಟ ಗೀಟ ಮಾಡ್ಕೊಂಡು ಒಂದು ಗಳಿಗೆ ಸುಧಾರಿಸ್ಕೊ ಹೋಗ್ರಿ. ನಾನು ಮಾತಾಡಿಸಿ ನಿಮ್ಮ ಅಪ್ಪನ ಹತ್ರ ಮಾತಾಡಿ ಕಳಿಸ್ಕೊಡ್ತೀನಿ, ಹೋಗಪ್ಪ.